ಎಲ್ಲ ರೈತ ಬಾಂಧವರಿಗೂ ನಾನು ನಮಸ್ಕಾರಗಳ. ನನ್ನ ಹೆಸರು ಈರಣ್ಣ ಹಡಪದ್ ಅಂತಂದು, ಗದಗ ಜಿಲ್ಲೆ ನರಗುಂದ ತಾಲೂಕು ಕೊನ್ನೂರು ಗ್ರಾಮದವ್ರು. ಇದು ಗೊಂಜಾಳಕ್ಕೆ ನಾನು ಈಗ ಈ ಹೊಲ ಬಿತ್ತನೆ ಮಾಡ್ಬೇಕಾದ್ರೆ ತಳಕ್ಕೆ DAP ಹಾಕಿ ಬಿತ್ತನೆ ಮಾಡೇನಿ. ಆಮೇಲೆ 20 ದಿವಸ ಆದಮೇಲೆ ನ್ಯಾನೋ ಯೂರಿಯಾ, ನ್ಯಾನೋ DAP, ಸಾಗರಿಕ ಕೀಟನಾಶಕ ಕುಡಿಸಿ ಸ್ಪ್ರೇ ಮಾಡೀನಿ ಒಂದೇ ಎಣ್ಣೆ. ಆಮೇಲೆ ಎರಡನೇ ಎಣ್ಣೆ ಹೊಡಿಬೇಕಾದ್ರೆ ಮಳೆ ಜಾಸ್ತಿ ಆತ. ಒಂದು 26-27 ದಿವಸ ಪೀಕ್ ಇದ್ದಾಗ ವಿಪರೀತ ಮಳೆ ಸ್ಟಾರ್ಟ್ ಆತೀನಿ. ಮಳೆ ಆಗಿದ್ದಕ್ಕೆ ಗೋಂಜಾಳ ಬೆಳಗ್ಗೆ ಕಾಣಕತ್ತೆ. ಆಮೇಲೆ ನೋಡಕ್ ಬಂತೀವಿ, ಬೆಳಗಿತ್ತು. ಹೊಳ್ಳಿ ಎಣ್ಣೆ ಸಿಂಪರಣೆ ಮಾಡಿದ್ವಿ. ಸಾಗರಿಕ, ನ್ಯಾನೋ ಯೂರಿಯಾ, DAP ಮತ್ತು ಒಂದು ಕೀಟನಾಶಕ ಸಿಂಪರಣೆ ಮಾಡಿದ ಒಂದು 5-6 ದಿನಕ್ಕೆ ನಾವು ಹೊಳ್ಳಿ ಹೊಲ ನೋಡಕ್ ಬಂದ್ವಿ. ಅವಾಗ ಪೂರ ನಮ್ಮ ಬೆಳೆ ಚೇಂಜ್ ಆಗಿತ್ತು 20-30 ದಿವಸಕ್ಕೆ. ಈಗ ನಾ ಮತ್ತೆ ಹೊಳ್ಳಿ ಮಳೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದಕ್ಕೆ ನಾ ಮೂರನೇ ಎಣ್ಣೆ ಸಿಂಪರಣೆ ಮಾಡೇನಿ. ಮೂರನೇ ಎಣ್ಣೆ ಸಿಂಪರಣೆ ಮಾಡ್ಬೇಕಾದ್ರೂ ನ್ಯಾನೋ ಯೂರಿಯಾ, ನ್ಯಾನೋ DAP, ಸಾಗರಿಕನ ಸಿಂಪರಣೆ ಮಾಡೇನಿ. ಈಗ ನೀವು ನೋಡ್ಬೋದು, ಇದು ನಮ್ಮ ಹೊಲನ ಮೂರನೇ ಸಿಂಪರಣೆ ಮಾಡಿಂದ ಈ ಟೈಪ್ ಬಂದತ್ ನಮ್ಮ ಗೋಂಜಾಳ. ನನ್ನ ಮನ್ಸಿಗೆ ಇದು ಗೋಂಜಾಳ ಚಲೋ. ಕಾಳು ಗೊಬ್ಬರ ಯೂಸ್ ಮಾಡೋದಕ್ಕಿಂತ ನನಗೆ ಚಲೋ ಅನ್ಸೈತಿ ಇದು ಹೊಲ. ಪ್ರತಿ ವರ್ಷ ನಾನು ಕಾಳು ಗೊಬ್ಬರ ಯೂಸ್ ಮಾಡ್ಬೇಕಾದ್ರೆ 2 ಬೇರೆ ಗೊಬ್ಬರ ಹಾಕ್ತಿದ್ವಿ. 2 ಬೇರೆ ಹಾಕಿದ್ರೆ ಲೇಬರ್ ಚಾರ್ಜ್, ಗೊಬ್ಬರದ್ದು ಎಲ್ಲ ಕೂಡಿ ಒಂದು 10,000 ರೂಪಾಯಿ ಮಟ್ಟ ಖರ್ಚು ಬರ್ತಿತ್ತು. ಈಗ ನಾ 3 ಬೇರೆ ಸಿಂಪರಣೆ ಮಾಡಿದ್ರು ನನಗೆ 9,000 ರೂಪಾಯಿ ಖರ್ಚು ಬಂದತ್ತಿದ್ರೊಳಗೆ. ಅಂದ್ರೆ ನನಗೆ ಖರ್ಚುನು ಕಡಿಮೆ ಆಯ್ತು. ಹೊಳ್ಳಿ ನಮ್ಮ ಹೊಲ ಬಂದು ರೋಡ್ನಾಗಿದ್ದ ದೂರ ಐತಿ, ದಾರಿ ಸರಿಯಾಗಿಲ್ಲ. ಹಂಗಾಗಿ ನನಗೆ ಎಲ್ಲ ಥರದಿಂದ ಇದು ನ್ಯಾನೋ ಯೂರಿಯಾ, ನ್ಯಾನೋ DAP ಅನುಕೂಲ ಆಗೈತಿ. ಕಾಳು ಗೊಬ್ಬರ ಹಾಕೋಕ್ಕಿಂತನೂ ಇದು ನನಗೆ ಯೋಗ್ಯ ಅನ್ಸೈತಿ. ಅದಕ್ಕೆ ನಾ ಈಗ ಏನು ಮಾಡೇನಂದ್ರೆ, ಈ ವರ್ಷ ಇದು ನ್ಯಾನೋ ಯೂರಿಯಾ, ನ್ಯಾನೋ DAP ಇಂದನ ಇದು ಪೂರ ಫಸಲು ಬರೋ ಮಟನು ಇದನ್ನ ಯೂಸ್ ಮಾಡಿ ಪೀಕ್ ತೆಗಿಬೇಕಂತ ನಿರೀಕ್ಷೆ ಮಾಡಕತ್ತೀನಿ. ಕಾಳು ಗೊಬ್ಬರಕ್ಕಿಂತ ಹೆಚ್ಚಿನ ಆದಾಯ ಬರ್ತೈತಂತನೂ ಅನ್ಕೊಂಡೇನಿ ನಾನು. ಹಂಗಾಗಿ ಇನ್ನೂ ಒಮ್ಮೆ ಪೂಚಿರೋ ಟೈಮ್ನಾಗ ಒಮ್ಮೆ ಇದನ್ನ ಸಿಂಪರಣೆ ಮಾಡಿ ಹೆಚ್ಚಿನ ಆದಾಯ ಪಡಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲ ರೈತರು ಇದನ್ನ ನ್ಯಾನೋ ಯೂರಿಯಾ, ನ್ಯಾನೋ DAP ಯೂಸ್ ಮಾಡೋದ್ರಿಂದ ಇನ್ನೊಂದು ಏನಂದ್ರೆ, ಕಾಳು ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ಫಲವತ್ತತೆಯನ್ನ ಕಳ್ಕೋತತಿ. ಹಂಗಾಗಿ ನಾವು ಇದನ್ನ ಸ್ಪ್ರೇ ಮಾಡೋದ್ರಿಂದ ನಮ್ಮ ಫಸಲು ಏನಿರ್ತೈತಿ ಅದಕ್ಕೆ ಎಲೆ ಮುಖಾಂತರ ಹೋಗೋದ್ರಿಂದ ನಮ್ಮ ಭೂಮಿ ಫಲವತ್ತತೆಯನ್ನ ಉಳಿಸ್ಕೋತತಿ. ಅಂದ್ರೆ ನಾವು ಇನ್ನೂ ಒಂದು 10 ವರ್ಷ ಇದನ್ನ ಭೂಮಿ ಉಳಿಸ್ಕೋಬೇಕಂದ್ರೆ ನಾವು ನ್ಯಾನೋ ಯೂರಿಯಾ, ನ್ಯಾನೋ DAPನ ಆದಷ್ಟು ಕಾಳು ಗೊಬ್ಬರ ಕಡಿಮೆ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ರೈತರು ಇದನ್ನ ಲಾಭಾಂಶ ತಗೋಬೇಕು ಅನ್ನೋದು ಇದು. ಆಮೇಲೆ ನಾವು ಇದನ್ನ ಲೇಬರ್ಸ್ ಹಚ್ಚಿ ಸ್ಪ್ರೇ ಮಾಡಿಸಿಲ್ಲ, ಡ್ರೋನ್ ಮುಖಾಂತರ ನಾನು ಇದನ್ನ ಸ್ಪ್ರೇ ಮಾಡೇನಿ. ಈಗ ನಾವು ಏನು ವಿಡಿಯೋ ಮಾಡಕತ್ತೀವಿ ಇದನ್ನ ಸಚಿನ್ ಅವ್ರ ನನಗೆ ಡೆಮೋ ಕೊಟ್ಟಿದ್ರಿ. ಇದನ್ನ ನೋಡ್ರಿ, ನೀವು ಟ್ರೈ ಮಾಡ್ರಿ ಅಂತಂದು. ಈ ಕಾಣೋ ಫಸಲ್ ಏನೈತಿ ಇವ್ರು ಡೆಮೋ ಕೊಟ್ಟಿದ್ದು. ನಾನು ಹಂಗೂ ಮಾಡಕತ್ತಿ ಹಿಂಗೂ ಮಾಡಕತ್ತಿ ಅನ್ನೋದು ಈ ನನ್ನ ಬಲಗಿನ ಭಾಗ ಏನು ಕಾಣ್ತತಿ, ನಾನು ಸ್ವಂತ ಮಾಡ್ಸೀನಿ. ಇದು ಎಡಭಾಗದಾಗ ಇದು ನಾವು ನಿಂತಿದ್ದ 1 ಎಕರೆ ಜಮೀನು ಏನೈತಿ ಅವ್ರ ಡೆಮೋ ಕೊಟ್ಟು ಮಾಡ್ಸ್ಯಾರ. ಅದಕ್ಕೆ ನನಗೇನು ಚಲೋ ಅನಿಸೈತಿ. ಇಷ್ಟು ಹೇಳಿ ನನ್ನ ಅಭಿಪ್ರಾಯ ಹೇಳ್ತೀನಿ. ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು.